ಮಂಡ್ಯ ಮಣ್ಣಿನ ಈ ಭಾಗದ ಜಗಜ್ಜೆಟ್ಟಿಗಳ ತೆತ್ತ ಈಗ ತೊಡಗಿಸ್ತಾ ಇದ್ದಾರೆ. ಮಂಜು ಯಶಸ್ವಿ ಅಂಕವನ್ನು ಗಳಿಸ್ಕೊಳ್ತಾ ಎರಡೂ ತಂಡಗಳು ತಲಾ ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ. ಸ್ಕೈ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ ಈ ಪಂದ್ಯಾವಳಿಯನ್ನು ಮೊನ್ನೆ ಆರಂಭ ಕಂಡ ಈ ಒಂದು ಕಬಡ್ಡಿ ಕ್ರೀಡಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನೇರ ಪ್ರಸಾರ ಮಾಡಿದ್ದಾರೆ. ಸಾಕಷ್ಟು ಗೊಂದಲಗಳು ಆರಂಭ ಇದ್ರೂ ಕೂಡ ನಿರ್ವಿಘ್ನವಾಗಿ ಈಗ ಅಂತಿಮ ಹಂತ ತಲುಪಿದೆ. ಎಷ್ಟೇ ಗೊಂದಲಗಳು ಬಂದರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ಧೃತಿಗೆಡದೆ ಪ್ರತಿ ಸಮಸ್ಯೆಯನ್ನು ಇಲ್ಲಿ ಬಗೆಹರಿಸಿಕೊಳ್ತಾ ಪಂದ್ಯಕ್ಕೆ ಒಂದು ತಾರ್ಕಿಕದಿಂದ ಅಂತ್ಯವನ್ನು ಆಡ್ತಾ ಇದ್ದಾರೆ. ನಮ್ಮ ತೀರ್ಪುಗಾರ ಎಲ್ಲ ಶ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಭಯಾನಾಯಕ ಗಲಭೀಮ ಅಂಕ ತರಬೇತಿಯನ್ನು ಕಾಯುತ್ತಾ ಈ ಪಂದ್ಯವನ್ನು ಬರೋಬ್ಬರಿ 100ಕ್ಕೂ ಹೆಚ್ಚು ರೈಡ್ ಮಾಡಿದ್ದಾನೆ. ಹೌದೋ ಇಲ್ವಾ? ಇರ್ಬೋದಲ್ಲ, ಇದೆ 100ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿದ್ದಾನೆ. ಸರಿಸುಮಾರು 4-5ನೇ ಪಂದ್ಯವಿದೆ. ಭಯನನ್ನ ಗಳಿಸುವ ಪ್ರಯತ್ನ ಇದೀಗ ಅನುಭವಿ ಕಿಲಾಡಿಗಳಿದ್ದರು. ಒಂದೆಡೆ ಭಾಸ್ಕರ ಅಭಿಷೇಕ ಆತನನ್ನು ಕೆಟ್ಟಾಗಿ ಕರೆಯುತ್ತಾರೆ. ಇದೀಗ ದಾಳಿಯಲ್ಲಿ ಮಂಡ್ಯದ ಡಿಫೆನ್ಸ್ ಭಾಗದಲ್ಲಿ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಖ್ಯಾತ ನಮ್ಮ ಆಟಗಾರ ಮನೋಜ್ ಗೌಡ ಲೆಫ್ಟ್ ಇನ್ ಜಾಗದಿಂದ ಆಂಕಲ್ ಮಾಡಿದ್ರೆ ಲೆಫ್ಟ್ ಕಾರ್ನರ್ ಭಾಗದಿಂದ ಅಷ್ಟೇ ಅದ್ಭುತವಾದ ಒಂದು ಟ್ಯಾಕಲ್ ಭಾಸ್ಕರ್ ಅವರಿಂದ. ಯತೀಶ 4 ಆಟಗಾರರಿಗೆ ಬೋನಸ್ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹೇಮಂತ್, ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಅನುಭವಿ ಆಟಗಾರ. ದಾಳಿಯಲ್ಲಿ ಮಂಜು ಅಭಿ ಈ ಬಾರಿ ಮಿಸ್ಟೇಕ್ ಆಗ್ತಾ ಇದ್ದಾರೆ. ಫಾಲೋ ಡ್ಯಾಶ್ ಹೊಡೆಯುತ್ತ ಬಂದ್ರು. ರೈಡರ್ನ ಒಂದು ಚಾಣಾಕ್ಷತನ ಸಂಪೂರ್ಣವಾಗಿ ಫುಟ್ ವರ್ಕ್ ಅನ್ನು ಸ್ಲೋ ಮಾಡಿ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಸನ್ಮಾನ್ಯ ಶ್ರೀಯುತ ಜಿ ನಾಗರಾಜು ಅಭಿಮಾನಿ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಒಂದು ಮಾದಾಪುರದಲ್ಲಿ ಕಿರಣ್ ದಾಳಿ ಭಾಗದಲ್ಲಿ ಇರುವ ಕಿಲಾಡಿ ಈ ಪಂದ್ಯಾವಳಿಯ ಅಪ್ಕಮಿಂಗ್ ಪ್ಲೇಯರ್ ಅಂತಾನೆ ಆತನನ್ನು ನಾವು ಹೊಗಳಬಹುದು. ಯುವ ಆಟಗಾರ ಉತ್ತಮ ಪ್ರದರ್ಶನವನ್ನು ರೈಡಿಂಗ್ ವಿಭಾಗದಲ್ಲಿ ನೀಡ್ತಾ ಇದ್ದಾನೆ. ಭಯನಾಯಕನನ್ನು ಬಂಧಿಸುವಂತ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕ್ತಾರೆ. ಕಾದ್ ನೋಡಬೇಕು. ಈಗಾಗಲೇ ಕೆಟ್ಟಾಗಿ ಕೆಡವಿ ಬಿದ್ದಿದ್ದಾನೆ. ರೊಚ್ಚಿಗಿದ ರಾವಣಂತೆ ಭಯನಾಯಕ. ಆತನ ಕಣ್ಣಲ್ಲಿ ಸಂಚಿದೆ, ಮಿಂಚಿದೆ, ಅಂಕ ತರ ಎಲ್ಲ ಸಂಕಲ್ಪಗಳಿದೆ. ರೀಚ್ ಅನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ರೀಚ್ ಆಗಿದೆ ಕೂಡ. ಬಿಗ್ ಲೈನ್ ರೀಚ್ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ. ನಮ್ಮ ಮಂಡ್ಯ ಮಲದ ಹುಡುಗ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಉತ್ತಮ ಭವಿಷ್ಯ ಇದೆ. ಮಂಜುವನ್ನು ಬಂಧಿಸುವಂತ ಪ್ರಯತ್ನ ಇದೀಗ ಕೂದಲ ಅಂತರದಲ್ಲಿ ಅದೃಷ್ಟ ಆತನ ಕೈಕೊಟ್ಟಿದೆ. ಪ್ರಯತ್ನ ಅತ್ಯುತ್ತಮವಾಗಿತ್ತು. ಆದರೆ ಅಷ್ಟು ಬಲಿಷ್ಠವಾದ ಅಪ್ಪಿಗೆಯ ಬಾಹುಬಂಧನದ ಬಿಗಿ ಹಿಡಿತಕ್ಕೆ ಅಭಿಷೇಕ್ ಹಿಡಿತಕ್ಕೆ ಬಂದಿ ಆಗ್ತಾ ಇದ್ದಾನೆ. ಮಂಜು ಹಿರಿಯ ಆಟಗಾರನ ಬಿಗಿ ಅಪ್ಪಿಗೆಯ ಒಂದು ಅನುಭವಿ ಹಿಡಿತಕ್ಕೆ ಬಂದಿ ಆಗ್ತಾ ಇದ್ದಾನೆ. ಕೂದಲ ಅಂತರವಷ್ಟೇ ಸೂಪರ್ ರೀಚ್ ಆಗ್ಬೋದಾಗಿತ್ತು. ಸ್ಕೋರ್ ಪ್ಲೀಸ್ 6-5 1 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ರಾಜ್ಯದೊಂದಿಗೆ ವಾಪಸ್ಸಾಗಿದ್ದಾರೆ. ಇದೀಗ ಮತ್ತೆ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಕಬಡ್ಡಿಯ ಭೀಮಾ
ಕಷ್ಟ ಸಾಧ್ಯವಾಗಿದೆ. ಯಾಕಂದ್ರೆ ಬಾಟ್ಲೈನಲ್ಲಿ ಭೀಮನ ನೀಡುವುದು ಸುಲಭ ಅಲ್ಲ. ಸುವರ್ಣಾಂಕದ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್ ಕಾರ್ನರ್ ಒಂದು ಆಟದ ನಿರ್ಧಾರ ಕಷ್ಟ ಸಾಧ್ಯವಾಗಿರ್ತದೆ. ಬಾಟ್ಲೈನ ಹೊರಭಾಗದಲ್ಲಿ ದಯಾನಂದನನ್ನು ಅಭಿನಯಿಸುವಂತ ಹಿಡಿತ ನಿಜವಾಗ್ಲೂ ಅದು ಕಷ್ಟ ಸಾಧ್ಯವಾಗುತ್ತೆ. ಆತನ ದೇಹ, ಆತನ ತೂಕ, ಸಿದೀಗ ಆತುರ ಯತೀಶ್ ಹಿರೇಮರಳಿ ಮೂಲಕ ಆಟಗಾರ, ಆಟಗಾರ ಒಂದೊಳ್ಳೆ ಟಚ್ ಪಾಯಿಂಟ್ ಇಲ್ಲಿ ಆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿದ್ರು. ಏಳು ಆರು ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ಈ ತಂಡದ ಯುದ್ಧಗಳಕ್ಕೂ ಅತ್ಯುತ್ತಮವಾದ ಸಾಮ್ಯತೆಯನ್ನು ಹೊಂದಿದ್ರು. ಅದು ಅಂತಿಮ ಪಂದ್ಯದಲ್ಲಿ ಒಂದು ವಿಫಲ ಪ್ರಯತ್ನ. ಇದೀಗ ಸ್ವಂತಗೊಳಿಸಿದಂಥದ್ದು ಎಷ್ಟು ಸಾಧ್ಯವಾಗ್ತದೆ. ಹೊರಲಾಗದ ಭಾರ, ಹೊರಲಾಗದ ಕೈಬಿಟ್ಟ ಹೊರ ನೀಡಿದ ದಯಾನಾಯಕ ಎದುರಾಳಿಗಳನ್ನು ಮನಸಾಯಿಸಿ ಬೆಳೆಸುವಂತ ನಾಯಕ ಈ ದಯಾನಾಯಕ. ಸ್ಕೋರ್ ಪ್ಲೇಸ್ ಕಿರಣ ಉತ್ತಮ ಕಾಟಗಳ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಬೋನಸ್ನ ಜೊತೆಯಲ್ಲಿ ಟಚ್ ಪಾಯಿಂಟ್ ಪಡೆಯಲು ಯಶಸ್ವಿಯಾಗುತ್ತದೆ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಆಟಗಾರ ಕಿರಟಿ. ಮೊದಲ ಸ್ಕೋರ್ ಮಂಡ್ಯ 9, ಕಲ್ಕೆರೆ ಸ್ಪರ್ಶ ಬೆಂಗಳೂರು 9-7. ಒಂಬತ್ತು 8 ಮಂಡ್ಯ ಪರವಾಗಿ. ದಾಳಿಯಲ್ಲಿ ಮಂಡ್ಯದ ವರುಣ್ ಗೋಪಾಲ್ಪುರ ಈ ಬಾರಿ ಸಾಕಷ್ಟು ವೇಗದ ದಾಳಿ ಆಗುತ್ತಾ ಇದ್ರೆ ಅದು ಒಂದು ಪವರ್ಫುಲ್ ಡ್ಯಾಶ್. ಸೂಪರ್ ಕಾಂಬಿನೇಷನ್, ಸೂಪರ್ ಟೈಮಿಂಗ್ ಅಲ್ಲಿತ್ತು. ಎಷ್ಟು ವೇಗ ರೈಡರ್ ಆದ್ರೂ ಕೂಡ ಅಷ್ಟು ವೇಗವಾಗಿ ಆತನನ್ನು ಹೊರಬಗ್ಗುವಂತ ತಂತ್ರಗಾರಿಕೆ ಅನುಭವಿ ಆದಿಗೆ ಅದನ್ನು ಕರಗತ ಮಾಡಿಕೊಂಡಿರುವ ಸಾಕಷ್ಟು ಅನುಭವಿ ಆಟಗಾರರು, ಸಾಕಷ್ಟು ಕ್ರೀಡಾಪಟುಗಳಲ್ಲಿ ಭಾಗವಹಿಸಿ ಸಾಕಷ್ಟು ವಿಭಿನ್ನ ವೈಶಿಷ್ಟ್ಯ ಕಲಾತ್ಮಕ ಕ್ರೀಡೆಯನ್ನು ಆಡಬಲ್ಲಂತಹ ಅನುಭವಿ ಕ್ರೀಡಾಪಟುಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಮಂಡ್ಯ ವಿರುದ್ಧ ಬೆಂಗಳೂರು ಅಂತಲೇ ಹೇಳ್ಬೋದು. ಅಕ್ಷರಶಃ ಬೆಂಗಳೂರು ಮತ್ತು ಮಂಡ್ಯ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ. 9-9. ದಾಳಿಯಲ್ಲಿ ಭೀಮಾ ಮತ್ತೆ ಅಭಿಲಿ ಡಬಲ್ ಆಂಕರ್ಗೆ ಮುಂದಾದ ಭೀಮನನ್ನು ಬಂಧಿಸಿದ ಕಷ್ಟ ಸಾಧ್ಯ. ಬಾಟ್ಲೈನ ಹೊರಭಾಗದಲ್ಲಿ ಭೀಮನ್ನ ಈ ಬಲಾಢ್ಯನನ್ನ ಅವನ ತೊಡೆ ನೋಡಿ ಆಗಿದೆ ನೋಡ್ರಿ. ಅದು ತೊಡೆ ಅಲ್ಲ, ಅದು ತಲೆ ತಲೆ ತೋಲ್ ನೋಡಿ. ಅದು ತೋಲಲ್ಲ, ಅದು ತಲೆ ತಲೆ ತಲೆ. ಯಾರೆತ್ತ ಮಗನಪ್ಪ. ದಾಳಿಯಲ್ಲಿ ಕಿರಣ ಮತ್ತೆ ದಾಳಿಯಲ್ಲಿ ಭೀಮಾ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ನ ವೈದ್ಯ ಪ್ರತಿಭೆ. ಈ ಪಂದ್ಯಾವಳಿ ಯುದ್ಧಗಳಕ್ಕೂ ಬಹುತೇಕ ಏಕಾಂಗಿ ಪ್ರದರ್ಶನವನ್ನು ಕಲ್ಕೆರೆ ತಂಡಕ್ಕೆ ನಿಜವಾಗಿ ಅದ್ಭುತವಾಗಿ ರತನ್ಗೆ ಸರಿಸಾಟಿಯ ಸಾಥನ್ನು ನೀಡಿದ್ದಾನೆ. ಯಾಕಂದ್ರೆ ಈ ಪಂದ್ಯಾವಳಿ ಅತಿ ಹೆಚ್ಚು ರೈಡಿಂಗ್ ಅಂಕಗಳನ್ನು ಗಳಿಸಿದಂತ ಏಕೈಕ ದಾಳಿಗಾರ ಅಂದ್ರೆ ಈ ದಯಾನಾಯಕ. ಎದುರಾಳಿಗಳನ್ನ ದಯವಿಲ್ಲದೆ ಕಾರ್ತಾನೆ ದಯಾನಾಯಕ. ಇದೀಗ ದಾಳಿಯಲ್ಲಿ ಮಂಡ್ಯ ಜಿಲ್ಲೆಯ ಯುವ ಪ್ರತಿಭೆ ಕಿರಣ್. 10-9 ಬೆಂಗಳೂರು ಪರವಾಗಿ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಪರವಾಗಿ. ಮನೋಜ್ಞ ದಾಳಿ. ಕರ್ನಾಟಕ ರಾಜ್ಯ ತಂಡವನ್ನು ಒಂದು ಪ್ರೇಕ್ಷಕರಲ್ಲಿ ಬೆಂಗಾಲ್ ವಾರಿಯರ್ಸ್ನ ಪ್ರತಿನಿಧಿಸಬೇಕಾದ್ರೆ ಅದ್ಭುತ ಪ್ರತಿಭೆ ಇರಬೇಕು. ಆ ಮನೋಜ್ಞಾಟಗಾರ ಮನೋಜ್
ಕಿರಣನ ಹೆಗಲಿಗೆ ವಿಜಯ ಆಟಗಾರ ಒಳನುಗ್ಗಿ ಎದುರಾಳಿಯ ಭದ್ರಕೋಟೆಯನ್ನು ಬೇಯಿಸುವಂತ ಕಿಲಾಡಿ ಮಂಡ್ಯ ಮೂಲದ ಪ್ರತಿಭೆ ಜೂನಿಯರ್ ಪ್ರತಿಭೆ ಅಪ್ಕಮಿಂಗ್ ಪ್ಲೇಯರ್ ಅಂತ ನಾವು ಗುರುತಿಸಬಹುದು. ಆತನನ್ನು ಉತ್ತಮ ಸಾಧನೆ ತಂಡಕ್ಕೆ ಹಲವಾರು ಬಾರಿ ಉತ್ತಮ ದಾಳಿಯ ದರ್ಶನವನ್ನು ನೀಡಿದನು. ಇದು ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್. ದಯಾನಾಯಕ್ ಒನ್ಸ್ ಅಗೇನ್ 11-10 ಒಂದು ಹಂತದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪರ್ಶ ದುಬಾರಿ ಭೀಮಾ ಅಂಕಕ್ಕಾಗಿ ಹೋರಾಟ. ಒಳ್ಳೆ ಟಚ್ ಪಾಯಿಂಟ್. ಕಳೆದ ಬಾರಿ ಬೆಂಗಳೂರು ಇಷ್ಟು ಸ್ಪಷ್ಟ ಹೋರಾಟ ನೀಡಿಲ್ಲ. ಈ ಪಂದ್ಯದಲ್ಲಿ ದಯಾನಾಯಕ ಅದೇನು ತಿಂದ ಗೊತ್ತಿಲ್ಲ ಕಣಪ್ಪ. 100 ಮೇಲೆ ರೈಡ್ ಮಾಡಿದ್ದಾನೆ, ಸುಸ್ತೇ ಆಗಲ್ಲ ಅಂತ ಕಾಣುತ್ತೆ. ಯಾರತ್ತ ಮಗನಪ್ಪ ವಯಸ್ಸು 19, ಕೆಜಿ 190. ಎರಡು ದಯಾನಾಯಕನಿಗೋಸ್ಕರ ಒಂದು ನಗನತ್ತ ಅವ್ನ ಕಾಲ ಚಪ್ಪಾಳೆ ಹೊಡೆದ ಅವನಿಗೋಸ್ಕರ ಎಷ್ಟೇ ಕಾಲಿದ್ರು ಮುಗಿಸ್ಕೊಳ್ಳಲ್ಲ. ನಗದ ಯುವ ಆಟಗಾರರ ಸಿದೀಗ ಆದಿ ಮತ್ತು ಹರೀಶ್ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ರಾತ್ರಿ ಆಡಿದ್ದಾರೆ, ಸಾಕಷ್ಟು ಬಂದಿದ್ದಾರೆ, ಸ್ನಾಯು ಸೆಳೆತಕ್ಕೊಳಗಾಗಿದ್ದಾರೆ. ಇದು ಕಬಡ್ಡಿ ಕ್ರೀಡೆಯಲ್ಲಿ ಸರ್ವೇ ಸಾಮಾನ್ಯ. ಹಾಫ್ ಟೈಮ್ ಸ್ಕೋರ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 15, ಮಂಡ್ಯ ಜಿಲ್ಲೆ 11. 4 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಕ್ಷರ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ ಮೊದಲು. ಹದಿನೈದು 11 ಬೆಂಗಳೂರು ತಂಡದ ಪರವಾಗಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಬೆಂಗಳೂರಿಗರು. ಮನೋಜ್ ಮತ್ತು ಕಡೆ ಇದು ಮತ್ತೆ ಎಚ್ಚೆತ್ತು ಆರಂಭಿಕ ವೈಫಲ್ಯಗಳನ್ನ ಸರಿಪಡಿಸಿಕೊಳ್ತಾ ಎರಡೂ ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಸಾಕಷ್ಟು ಪಂದ್ಯಾಟಗಳು, ಸಾಕಷ್ಟು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಏನೇ ಆದ್ರೂ ಮನುಷ್ಯ ಮೆಷಿನ್ ಆಗಕ್ಕೆ ಸಾಧ್ಯ ಇಲ್ಲ. ಏನೇ ಆದ್ರೂ ದಣಿತಾನೆ, ದಣಿದ ಮೇಲೆ ಸಹಜವಾಗಿ ಅಂಗವೈಫಲ್ಯಗಳು, ಸಹಜವಾಗಿ ಸ್ನಾಯು ಸೆಳೆತಗಳು ಸಂಭವಿಸುವುದು ಸಹಜ. ಇಂಜೂರಿ ಅನ್ನೋದು ಕ್ರೀಡಾಪಟುಗಳಿಗೆ ಓಡಿ ಮಾಡಿಸಿದ್ದು. ಹಾಫ್ ಟೈಮ್ ಸ್ಕೋರ್ 15-11 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಪರಗ. ಎಲ್ಲ ಸಭಿಕರಿಗೆ, ವೀಕ್ಷಕರಿಗೆ ಮತ್ತು ನಮ್ಮೆಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ಎಲ್ಲ ಬಂದಿರ್ತಕ್ಕಂಥ ಯಾರು ಕೂಡ ಬರಿಗಂತ ಹೇಳಬಾರ್ದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮ ಸ್ವಗೃಹಗಳಿಗೆ ಸುರಕ್ಷಿತವಾಗಿ ತೆರಳಬೇಕು. ಇದು ನಮ್ಮ ಯೋಗೇಶ್ವರವರ ವಿಶೇಷವಾದಂತ ಮನವಿ. ದಯವಿಟ್ಟು ಎಲ್ಲರಿಗೂ ಊಟದ ವ್ಯವಸ್ಥೆ ಸಿದ್ಧವಾಗಿದೆ. ನಿನ್ನೆಂಟು ಸರಿಸುಮಾರು 2,000 ರಿಂದ 3,000 ಜನ ಊಟ ಮಾಡಿದ್ರು. ಬೆಳಗಿನ ಜಾವದಲ್ಲಿ ಊಟ ಕಿತ್ತನೆ ಇತ್ತು. ನಿಜವಾಗ್ಲೂ ಅನ್ನದಾತ ಶ್ರೀ ಜಿ ನಾಗರಾಜ್ ಅವರಿಗೆ, ಅವರ ಆತ್ಮೀಯ ನಮ್ಮ ಯೋಗೇಶ್ವರನ ನಿರ್ದೇಶಕರಿಗೆ ಆಗಮಿಸ್ತೀನಿ. ಒಂದು ಸಾರ್ಥಕವಾದಂತಹ ಒಂದು ಕ್ರೀಡಾಕೂಟ ನಾವ್ಯಾರು ಮರೆಯಂಗಿಲ್ಲ. ಅದ್ಭುತವಾಗಿ ಬಂತು. ಇನ್ನೂ ಸಾಕಷ್ಟು ನಿರೀಕ್ಷೆ ನಮ್ಮಲ್ಲಿತ್ತು. ಎಷ್ಟೇ ಬಂದರೂ ಕೂಡ ನಿರ್ವಿಘ್ನವಾಗಿ ಬೆಂಗಳೂರು ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ. ಹೇಮಂತ್ ಅವರು ಬಹಳ ದಿನಗಳ ನಂತರ ಇಲ್ಲಿ ಒಂದು ಟ್ಯಾಕಲ್ ಅನ್ನು ಮಾಡಿ ಎಲ್ಲರ ಗಮನವನ್ನು ಸೆಳೆದಿರೋದು. ಇದು ಹಿರಿಯ ಅನುಭವಿ ಆಟಗಾರ. ಅವನ ಲಕ್ಷ್ಯಕ್ಕೊಬ್ಬ 3 ಬಂದಾಗೆ ಕ್ಯಾಚ್ ಹೊಡೆಯೋದು. ಈ ಏಜಲ್ಲೂ ಆಡ್ತಾ ಇದ್ರಲ್ವಾ. ಎರಡು ಮಕ್ಕಳು ತಂದೆ ಆದ್ರೂ ನೋಡ್ರಿ, ನವ ಯುವಕ ಏನಂತ ನಗು ನೋಡ್ರಿ ಹೆಂಗ್ಬಿಡ್ತು. ಅದಕ್ಕೆ ಹೇಳಿದೆ ನಿಜ. ಅವನು ಚಿಕ್ಕ ವಯಸ್ಸಲ್ಲೇ ಮದುವೆ ಆದ. ಅವನ ಅಂದ ಸೌಷ್ಠವ್ಯ ಸ್ಫೂರ್ತಿ ನೋಡಿ ಮತ್ತ ಆಗ್ಲೇ ಲವ್ ಮ್ಯಾರೇಜ್ ಅಲ್ಲ ಕಾಲತ್ತಿಲ್ಲ. ಇವನಿಗೂ ಕೂಡ ಒಂದು ಅದ್ಭುತವಾದಂತಹ ಒಂದು ಜೀವನ ಕಟ್ಕೊಂಡಿದ್ದಾನೆ. ಇಂದ್ರೂ ಕಬಡ್ಡಿಯಲ್ಲಿ ಏನಂತ ಆಗಿದ್ದಾನೆ. ಸರಿಸುಮಾರು 30 ವರ್ಷಗಳ ಮೇಲೆ ಕಬಡ್ಡಿಲಿದ್ದಾನೆ. ಹಾಗೆ 14-15 ವರ್ಷಕ್ಕೆ ಕಲ್ತಿದ್ದಂತ ಕಬಡ್ಡಿ ಸರಿಸುಮಾರು 35-40 ವರ್ಷಗಳ ಪ್ರಾಯದವರೆಗೂ ಕೂಡ ಮುನ್ನಡೆಸ್ಕೊಂಡು ಬಂದಿದ್ದಾನೆ. 30 ವರ್ಷಗಳ ಸುದೀರ್ಘ ಕ್ರೀಡೆ
ಕಬಡ್ಡಿ ಕ್ರೀಡಾಗಳು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ 17 ಮಂಜು ಮೊದಲ ಯುವ ಉದ್ಯಮದ ಕ್ರೀಡಾಪಟು ಕಲ್ಕೆರೆ ತಂಡದ ಬೆನ್ನೆಲುಬು ಭರವಸೆ ಬೆನ್ನೆಲುಬು ಆಟಗಾರ ಅಂತಾನೆ ಹೇಳ್ಬೋದು. ಹಿರಿಯ ಕಿರಿಯರ ಒಂದು ಸಮ್ಮಿಶ್ರಣ ಅತ್ಯುತ್ತಮ ತಂಡಗಳು 2 ತಂಡಗಳು ಇಲ್ಲಿ ಕಟ್ಟಿಕೊಂಡಿದೆ. ಒಂದು ಅಭಿಷೇಕ್ ಕೂಡ ಪ್ರತಿದಿನ ಆಡಿದ್ದೇನೆ ಅನ್ನೋ ಒಂದು ಆಟವನ್ನು ಹೊರತು ಯುವ ಆಟಗಾರನ ಅತ್ಯುತ್ತಮವಾಗಿ ಸಂಘಟಿಸಿಕೊಂಡು ಯುವಕರಿಗೆ ಪ್ರೇರಣೆಯಾಗಿ ತಾನು ನಡೆದು ಬಂದ ಹಾದಿಯಲ್ಲೇ ಯುವಕರನ್ನ ನಡೆಸಿಕೊಳ್ತಾ ಅವರಿಗೆ ಉತ್ತಮ ಸ್ಫೂರ್ತಿಯನ್ನ ನೀಡಿ ಉತ್ತಮ ಮಂಡ್ಯ ತಂಡವನ್ನು ಕಟ್ಟಿದ್ದಾರೆ. ಜೋರ ಚಪ್ಪಲೆ ಅಭಿಷೇಕ್ ಗೌಡರು ಬರಲಿ. ನಮ್ಮ ಮಂಡ್ಯದಿಂದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದಲ್ಲಿ ಡಿಫೆಂಡರ್ ಆಗಿ ನಮ್ಮ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಿದ ಅಭಿಷೇಕ್ ಎಲ್ಲರೂ ಜೋರ ಚಪ್ಪಲೆ ಬರಲಿ. ಈ ಮಣ್ಣಿನ ಹೆಗ್ಗಳಿಕೆ ಹಳ್ಳಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಲ್ಲ ಶ್ರೇಷ್ಠ ಡಿಫೆಂಡರ್ ಕೂಡ ಆತ. 17 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಥರ್ಡ್ ರೈಡ್ 2 or die 3 ಸೀಸನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ನೆಲದಲ್ಲಿ ಅದೆಷ್ಟು ಪ್ರತಿಭೆಗಳಿದೆ. ಇತ್ತೀಚೆಗೆ ವಿಶ್ವ ನಮ್ಮ ಇದೇ ಮಂಡ್ಯ ಮಣ್ಣಿನ ಹುಡುಗ ಉತ್ತಮ ಸಾಧನೆ ಮಾಡಿ ಇಬ್ಬರಿದ್ದಾರೆ ದೊಡ್ಡ ವಿಶ್ವ ಬೆಂಗಾಲ್ ವಾರಿಯರ್ಸ್ ಮನೋಜ್ ಗೌಡ. ನಿರ್ಣಾಯಕ ಅಂತ ಕೊಡ್ತಾ ಇದೆ. ಪಂದ್ಯದ ಫಲಿತಾಂಶ ಇನ್ನು ಕೆಲವು ನಿಮಿಷಗಳಲ್ಲಿ ಹೊರಬರುತ್ತೆ. ಚಾಂಪಿಯನ್ ಪಟ್ಟಕ್ಕಾಗಿ 2 ಬಲಿಷ್ಠ ತಂಡಗಳು ಇದೀಗ ಮನೋಜ್ನ ಹಿಡಿತ ಸೂಪರ್ ಕ್ಯಾಪ್ ಆಫ್ಟರ್ ಮ್ಯಾಚ್ ಡೈವಿಂಗ್ ಡಬಲ್ ಆಂಕರ್ ಹೋಲ್ಡ್. ಎದುರಾಳಿಯನ್ನ ಒಂದಿಂಚು ಅಲುಗಾಡದಂತೆ ಅದ್ಭುತವಾಗಿ ಬಿಗಿ ಅತ್ತಿಗೆಯ ಒಂದು ಡಬಲ್ ಆಂಕರ್ ಹೋಲ್ಡ್ ಮನೋಜ್ನಿಂದ ಮೂಡಿ ಬರ್ತಾ ಇದೆ. ಮನೋಜ್ ನಾಟಕರ ಮತ್ತೋರ್ವ ಮಂಡ್ಯ ಮಣ್ಣಿನ ಸೊಗಡಿನ ಪ್ರತಿಭೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಆತ ಪ್ರತಿನಿಧಿಸಿ ನಮ್ಮ ಈ ಮಣ್ಣಿನ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾನೆ. ನನ್ನ ಅಭಿಷೇಕ್ ಗೌಡ ಮತ್ತೆ ಮನೋಜ್ ಗೌಡ ಇಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಯಿಸ್ತೇನೆ. ಈ ಮಣ್ಣಿನಲ್ಲಿ ಇನ್ನೂ ಅದೆಷ್ಟು ಪ್ರತಿಭೆಗಳು ಬೆಳೀತಾ ಇದೆ. ಕಬಡ್ಡಿ ಜೀವಂತವಾಗಿರುವಂತ ನೆಲೆ, ಆ ನೆಲ ಪುಣ್ಯ ಭೂಮಿ ಕರ್ಮ ಭೂಮಿ ಅಂದ್ರೆ ಕಬಡ್ಡಿಯ ತಪೋಭೂಮಿ ಅಂದ್ರೆ ನಮ್ಮ ಮಂಡ್ಯದಲ್ಲಿ ಹಳ್ಳಿಯಲ್ಲೂ ಕೂಡ ಅದ್ಭುತ ಪ್ರತಿಭೆಗಳು ಬೆಳೀತಾ ಇದ್ದಾವೆ. ಹದಿನೆಂಟು 14 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ದಾಳಿಯಲ್ಲೇ ಭೀಮ. ಪ್ರತಿಭೆ 6 ರಾಜಕೀಯ ಈ ಪಂದ್ಯಾವಳಿಯ ಯುದ್ಧಗಳಕ್ಕೂ ವಿಶಿಷ್ಟ ದಾಳಿಗಾರನಾಗಿ ಹೊರನಿರ್ತಕ್ಕಂಥ ದಯಾನಾಯಕ ಕಣ್ಣಿ ಹೊರೆಯದ ದಾಳಿಗಾರ ದಯಾನಾಯಕನಾಗಿ ಕಿರಣ್. ಲಾಸ್ಟ್ 5 minutes to go. 18-14 ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ 18-14 ಬೆಂಗಳೂರು ಮಂಡ್ಯ ನಡುವಿನ ಜಿದ್ದಾಜಿದ್ದಿನ ಫೈನಲ್ ಪಂದ್ಯದಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಮತ್ತೆ ಮನೋಜನ ಮುಟ್ಟುವಂತ ಪ್ರಯತ್ನ. ಕಿರಣ್ ಬಿಟ್ಟ ಆಟದ ಪ್ರದರ್ಶನವನ್ನ ಹಿರಿಯ ಆಟಗಾರನ ಎದೆಬಿಟ್ಟು ಮಂಡ್ಯ ಮಣ್ಣಿನ ಜಟ್ಟು ತೊಡೆತಟ್ಟು ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದೀನಿ. 18-15 3 ಅಂಕಗಳ ಅಂತರವಷ್ಟೇ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ 18, ಮಂಡ್ಯ ಜಿಲ್ಲಾ ತಂಡ 15. 3 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ. ಈಗ ಮಂಡ್ಯಗೆ ಒಂದು ಅವಕಾಶ ಒದಗಿ ಬರ್ತಾ ಇದೆ. ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ಳಿಕ್ಕೆ ಒಂದು ಅವಕಾಶ. 18-15 18-15 ಕಲ್ಕೆರೆ ಪರವಾಗಿ ದಣಿವರಿಯದ ದಾಳಿಗಾರ. ಈ ಪಂದ್ಯದಲ್ಲಿ ಯಾವ ತಂಡ ಗೆದ್ದು 90,000 ನಗದುವಾದ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ವಿಜಯಲಕ್ಷ್ಮಿ ಯಾರಿಗೆ ಸನ್ಮಾನ ಶ್ರೀ ಜಿ ನಾಗರಾಜರವರ ಒಂದು ಅದ್ಭುತವಾದಂತಹ ಪ್ರಯತ್ನ, ಅವರ ಅಭಿಮಾನಿಗಳಲ್ಲಿ ಏನಾದಂತೆ ಮತ್ತೆ ಕಷ್ಟ ಸಾಧ್ಯವಾದ ಹಿಡಿತ ಅವಶ್ಯಕತೆ ಇರಲಿಲ್ಲ. ಪಾತ್ರನ ಹೊರಬಾಗಲು ದಯಾನಾಯಕನನ್ನು ಬಂದಿದ ಅಷ್ಟು ಸುಲಭ ಮತ್ತೆ ಕೈ ಚೆಲ್ತಾಗಿ ಪಂದ್ಯ ಮಂಡ್ಯ ನೋಡಿ ಎಷ್ಟು ಪಾಯಿಂಟ್. 15 20-15 ಜಿಮ್ಮೇಣ ಭೀಮ ಎಷ್ಟು ಪಾಯಿಂಟ್ ಪಡೆದ್ರು ಕೂಡ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ, ಸಿಂಪಲ್ ಆಗಿ ಪಾಯಿಂಟ್ಸ್ ಅನ್ನು ಪಡ್ಕೊಂಡು ವಾಪಸ್ ಆಗ್ತಾರೆ. ಕಾಮನ್ ಅಂಡ್ ಕಾಮೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇಂದ ನನಗೆ ಅವಾರ್ಡ್ ಕೊಡಬೇಕು. 20-17 3 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮೋಸ್ಟ್ ಕಾಮೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂದ್ರೆ ಕೂಲ್ ಪ್ಲೇಯರ್. ನಾವು ಧೋನಿನ
ಕೂಲೆಸ್ಟ್ ಪ್ಲೇಯರ್ ಅಂತೀವಲ್ಲ, ಕಾಮೆಸ್ಟ್ ಪ್ಲೇಯರ್ ನಮ್ ದಯಾನಾಯಕ. ಅಪಾರ್ಥ ಮಾಡ್ಕೋಬಹುದು. ಕಾಮೆಸ್ಟ್ ಅಂದ್ರೆ ಕೂಲಾಗಿ ಆಡೋಂಥ ಪ್ಲೇಯರ್. ಇಷ್ಟ ಆದ್ರೆ ಸರಿ ಅಲ್ವಾ? ಓಕೆ, CALMEST ಕಾಮೆಸ್ಟ್. ಇದೀಗ ದಾಳಿಯಲ್ಲಿ ಯತೀಶ ಮಂಡ್ಯದ ಯುವ ಪ್ರತಿಭೆ ಕ್ಯಾಪ್ಟನ್. ಲಾಸ್ಟ್ 3 minutes to go. 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಸ್ಕೋರ್ ಪ್ಲೀಸ್. 20-17 ಕಲ್ಕೆರೆ ಸ್ಪೋರ್ಟ್ಸ್ ಬ್ಯಾಂಗ್ಳೂರ್ ಪರವಾಗಿ. ಮಂಡ್ಯ ದಯಾನಾಯಕನ ಬಂಧಿಸುವಂತ ಸೆಂಚುರಿ ಒಂಚೂರು ರೂಪಿಸ್ತಾ ಇದ್ರೆ ಅಲ್ಲ, ಅಷ್ಟು ಸುಲಭ ಅಲ್ಲ. 3 ಅಂಕ ಮುನ್ನಡೆಯೋದು ಸಹ. ಹಾಗಾಗಿ ಸುರಕ್ಷಿತವಾಗಿ ಆಡ್ತಾ ಇದ್ದಾನೆ. ಬಾಕ್ಲಿನ ಹೊರಭಾಗದಲ್ಲೇ ಇದ್ದಾನೆ. ಏನೇ ರಿಸ್ಕ್ ತಗೊಂಡ್ರು ಎದುರಾಗಿ ತಗೋಬೇಕು. ಅವನ ತೂಕವನ್ನ ಹೊರಭಾಗ ತುಲಾಭಾರ ಆಚೆ ಇದೆ. ಈಗ ಒಟ್ಟಿಗೆ ಹೊರ ಹಾಕಿದ್ದಾರೆ. ಅವನ ಅಂಕ ಬೆಳೆಸ್ಕೊಳ್ತಾರೆ. 20-18 ವರುಣ್ ಹಾಗೂ ಅಭಿ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. 2 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಕೊನೆಯ ಕ್ಷಣದಲ್ಲಿ ಸಕ್ಕರೆ ನಾಡು ಮಂಡ್ಯ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಕಿರಣ್ ಧಾರೆ ನೋಡಿ, ಪ್ರಥಮ ದ್ವಿತೀಯ ಇದೀಗ ನಿರ್ಧಾರವಾಗ್ತಾ ಇದೆ. ಸೊ ತೃತೀಯ ಸ್ಥಾನಕ್ಕೆ ಈಗಾಗಲೇ 2 ತಂಡಗಳು ಸಮಭಾಜನೆ ಆಗಿದ್ರೆ 2 ತಂಡ ಆಟಗಾರರು ಸಿದ್ಧವಾಗಬೇಕು. ನಮ್ಮ ಯೋಗೇಶ್ವರವರು, ನಮ್ಮ ಸಂಗಮೇಶ್ ಜಿ, ನಾಗರಾಜ್, ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳು, ಎಲ್ಲರೂ ನಮ್ಮ ಮಾತಾಪೀಠ ಎಲ್ಲ ಸನ್ನಿಹಿತರು, ಕ್ರೀಡಾಪಟುಗಳು, ಹಿರಿಯರು ಎಲ್ಲರೂ ಕೂಡ ಇಲ್ಲಿ ಒಂದಾಗಬೇಕು. ಈಗ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಯೋಗೇಶ್ವರ ನೇತೃತ್ವದಲ್ಲಿ ನಡೆಸ್ಕೊಡ್ಬೇಕಂತ ಅಮಿತ್ ಮತ್ತು ನಮ್ಮ ಅರುಣ್ ಹೇಳಿದ್ರಲ್ಲ, ಪ್ರೈಸಿಂಗ್ ಸರ್. 20-19 1 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. 20-19 ರೋಚಕ ಗಡ್ಡ ತಲುಪ್ತಾ ಇದೆ. ಒಂದು ಸೂಪರ್ ರಿಚ್ ಸೂಪರ್ ದಾಳಿ ಬರುತ್ತೆ ಕಾಪಾಡಬೇಕಾಗಿದೆ. ಯುವ ಪ್ರತಿಭೆಯನ್ನ ದಾಳಿಗೆ ಕಳಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರರು ಈ ಬಾಲೆ. ಬೆಂಗಳೂರಿಗೆ ಆತಂಕ, ಬೆಂಗಳೂರಿಗೆ ಆಘಾತವಾಗ್ತಾ ಇದೆ. ಅದ್ಭುತವಾದಂತಹ ಎಸ್ಕೇಪ್ ಇಲ್ಲಿ ಯತೀಶ್ ಅವರಿಂದ. ಮಂಡ್ಯ ಜಿಲ್ಲೆಯ ಹಿರೇಮರಳಿ ಮೂಲದ ಆಟಗಾರ ಬ್ಯಾಕ್ ಸ್ಟಿಚ್ ಸ್ಥಾನಕ್ಕೆ ಒಳಗಾಗ್ತಾ ಇದ್ದಾನೆ ಯುವ ಕಿಲಾಡಿ. ಮಂಡ್ಯ 21, ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ 20. 1 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ಜಿಲ್ಲಾ ತಂಡ. ಮಾದಾಪುರದ ಅನೇಕ ಕಬಡ್ಡಿ ಅಭಿಮಾನಿಗಳಿಗಂತೂ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ 2 ತಂಡದ ಆಟಗಾರರು. ಫೈನಲ್ ಪಂದ್ಯ ಅಂದ್ರೆ ಇದಪ್ಪ ಅನ್ನೋ ಹಾಗೆ ಒಮ್ಮೆ ಮರಳಿಗೆ ಮಡ್ಡ ಮೇಲೆ ಆಡ್ತಾ ಇದ್ವಿ. ಈ ಏಟುಗಳು ನಮ್ಮನ್ನು ಘಾಸಿ ಮಾಡ್ತಾರೆ. ಇತ್ತೀಚೆಗೆ ನಾಟು ನಿಜವಾಗ್ಲೂ ಮರ್ಮಾಘಾತ ಮಾಡಿದ ಆಟಗಾರರಿಗೆ. ಇದೆಷ್ಟೋ ಪ್ಲೇಯರ್ಗಳು ಆಗ ಬಂದು ಹಾಗೆ ಕನ್ನಡ ಆಗ್ಬಿಡ್ತಾರೆ. ನಾಟಿನ ಆಟದ ವೈಖರಿಯ ರೀತಿ ಆಗಿರುತ್ತೆ. ಸೊ ಆಧುನಿಕತೆಯ ಸ್ಪರ್ಶ ಆಟಕ್ಕೆ ಸಿಕ್ಕಿತಾದ್ರೂ ಕೂಡ ಆಟಗಾರರಿಗೆ ಆಗಾಗ ಮರ್ಮಾಘಾತಗಳಾಗುತ್ತೆ. ನಿಜವಾಗ್ಲೂ ಮ್ಯಾಟ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಪ್ರಾಕ್ಟೀಸ್ ಇರೋ ಆಟಗಾರರು ಮಾತ್ರ ಪರ್ಫೆಕ್ಟ್ ಆಗಿ ಆಡ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಯುವ ಆಟಗಾರ ಮೊಣಕಾಲಿನ ಒಂದು ಸ್ಟ್ರೆಚ್ ಕೊಡಲಾಗ್ತಾ ಇದ್ದಾನೆ. ಅದು ನಿಜವಾಗ್ಲೂ ಸರಿಸಾಹಲಾಗದಂತ ಒಂದು ನೋವು. ಅದು ಇರೋದಿನ ಒಂದು ನಿಮಿಷ ಕೊಡು ಅಣ್ಣ ಸೈಡಿಗೆ ಬರೋಣ. ನಾವು ಇದು ಯಾರು ಗುದ್ಗಿತ್ತಾರೆ ಅಂತ ಮ್ಯಾಟ್ ಹಾಕಿರತ್ತೆ ಅಣ್ಣ. ಇಲ್ಲಿ ಮುಗಿದ್ರು ಇನ್ನೂ ಐತಲ್ಲ ಅಣ್ಣ 1.5 ನಿಮಿಷ. Yes, 21 ಸಮಬಲ ಹೋರಾಟದಲ್ಲಿ ಪಂದ್ಯ ಮಾದಾಪುರದ
ಪ್ರೇಕ್ಷಕರೆಲ್ಲರೂ ಒಂದು ಜೋರ ಚಪ್ಪಾಳೆ ನೀಡಿ ಒಂದು ಫೈನಲ್ ಪಂದ್ಯಕ್ಕೆ. ಹೈ ವೋಲ್ಟೇಜ್ ಬಿಸಿಲು ಹಂಗೆ ಏರ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗ ಕಾವು ಕೂಡ ಏರ್ತಾ ಇದೆ. 21 ಸಮಬಲದಲ್ಲಿ ಪಂದ್ಯ ಇದೀಗ ಸಾಗ್ತಾ ಇದೆ. ಚಿಪ್ಪಿನ ಪಂದ್ಯ. ಶಿವ ನಾಗೇಶ್ವರವರಲ್ಲಿದ್ದೀರಾ? ನಿಮ್ಮೆಲ್ಲ ಅಭಿಮಾನಿ ಬಳಗ ಸಿದ್ಧವಾಗಿರ್ಬೇಕು. ಈಗ ಪ್ರೈಸಿಂಗ್ ಸೆರೆಮನಿಯನ್ನು ನಡೆಸಿಕೊಟ್ಟು ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ತಂಡ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 25 ಮಿನಿಟ್ का खेल अभी बाकी है. लास्ट 1 मिनट में ಕೊನೆಯ 1 ನಿಮಿಷ, ಕಡೆಯ 1 ನಿಮಿಷದ ಈಗ ಕಿರಣ್ ಯುವ ಕಿಲಾಡಿ ಸೂಪರ್ ಕಿರಣ್ಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಆಂಕಲ್ ಗಾಯದ ಸಮಸ್ಯೆಯಲ್ಲಿ ಕಿರಣ್ ಅವರಿಗೆ ಕಾಡ್ತಾ ಇದೆ. ಸೂಪರ್ ಟ್ಯಾಕಲ್ ಮೂಲಕದಲ್ಲಿ 2 ಅಂಕದ ಸೇರ್ಪಡೆ ಆಗ್ತದೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ತಂಡಕ್ಕೆ. 24-22 23-21 2 ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಸ್ಪ್ರೇ ನೀಡಬೇಕು. ಸ್ಪ್ರೇ ಯಾರ ಹತ್ರ ಇದೆ? ಹೆಚ್ಚಿನ ಕಾಲ್ಗೆಚ್ಚಿನ ರಣ ಬೈರವನ ಈ ಅಂತಿಮ ಆಟ. ಶ್ರೀಪತಿ ನಾಗರಾಜ್ ಕಬಡ್ಡಿ ಚಾಂಪಿಯನ್ಶಿಪ್ 2026 ಮಾದಾಪುರದಲ್ಲಿ ಅತ್ಯಂತ ಅದ್ಭುತವಾಗಿ ಹಲವಾರು ಗೊಂದಲಗಳ ನಡುವೆ ಆರಂಭ ಆದರೂ ಕೂಡ ವಿಘ್ನಗಳನ್ನು ಮೀರಿ ನಿರ್ವಿಘ್ನವಾಗಿ ಅಂತಿಮ ಹಂತಕ್ಕೆ ತಲುಪಿದ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾರ್ಗದರ್ಶನದಲ್ಲಿ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ನಮ್ಮ ಮಾದಾಪುರದ ಜನತೆಯ ಸಂಪೂರ್ಣ ಸಹಕಾರದಲ್ಲಿ ನನಗೆ ಪ್ರಶ್ನೆ ಇಲ್ಲ. ಸೊ ಅಷ್ಟು ಶಾಂತಚಿತ್ತವಾದಂತಹ ಮನೋದರ ಪೊಲೀಸರು ಡ್ರೆಸ್ ಇಲ್ವಲ್ಲ. ಸೊ ಪೊಲೀಸರು ಇಲ್ಲದೆ ಒಂದು ಗಲಾಟೆಗೆ ಆಸ್ಪದ ಮಾಡಿದ್ರೆ ನಮ್ಮ ಮಾದಾಪುರದ ಜನತೆ ಎಷ್ಟು ಕೋಪಿಷ್ಟಾಗಿ ಹೊರಗಡೆ ಕಂಡ್ರೆ ಇನ್ನೊಂದು ವಿಜಯಶಾಲೆಗಳವರು ಅಂತೂ ಬೆಂಗಳೂರು ಗೆದ್ದು ಬಿಟ್ಟ ಈ ಪಂದ್ಯವನ್ನು ಪಡೆದುಕೊಳ್ತಾ ಇದೆ. ಎಳ್ಳೀರು ಮಂಜು ಅವರ ಪ್ರೈಜ್ ಕೊಟ್ಟಿರುವ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲೆಯಾಗಿದೆ. ಅದೇ ರೀತಿ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳ ಗಮನಕ್ಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅನ್ನುವಂತಹ ಒಂದು ದೊಡ್ಡ ಕರ್ನಾಟಕದ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ಅದು ಪ್ಲೇ ಮಾಡೋದ್ರಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಡೆಯಲಿದೆ. ಆಟಗಾರರ ಆನ್ಲೈನ್ನಲ್ಲಿ ರಿಜಿಸ್ಟರ್ ಆಗಬಹುದು. ಕರ್ನಾಟಕ-ಕಬಡ್ಡಿ.com ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಕರ್ನಾಟಕ-ಕಬಡ್ಡಿ.com ನಲ್ಲಿ ನೀವು ರಿಜಿಸ್ಟರ್ ಆಗಿದ್ರೆ ಸಹ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನಲ್ಲಿ ಸಹ ತಾವುಗಳು ಆಡೋದಕ್ಕೆ ಒಳ್ಳೆ ಅವಕಾಶ ಇದೆ. ಅತಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಡೆಯಲಿದೆ. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ರಿಜಿಸ್ಟರ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸನ್ಮಾನ್ಯ ಸೋಸಾಫಿ ನಾಗರಾಜನ ಅಭಿಮಾನಿ ಬಳಗದ ವತಿಯಿಂದ ವಿಶ್ವದ ಯೋಗೇಶ್ ಅವರು ಹಾಗೂ ನಮ್ಮ ಮಾದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಯುವಕರ